ನೀವು JDS ಪಕ್ಷದಿಂದ ಬಿಟ್ಟು ಬೇರೆ ಪಕ್ಷಗಳಿಗೆ ಹೋದಂತ ಸಂದರ್ಭದಲ್ಲಿ ಬೇರೆ ಪಕ್ಷದ ನಾಯಕರು ನಿಮ್ಮ ಹಿನ್ನೆಲೆ ಏನು, ನೀವು ಎಲ್ಲಿಂದ ಬಂದ್ರಿ ಅಂತ ಹೇಳಿದ್ರೆ, ಸರ್ ನಾನು JDS ಸ್ಕೂಲಿಂದ ಬಂದಿದ್ದೀನಿ ಸರ್, JDS ಸ್ಕೂಲಿಂದ ನಾನು ಪಾಠ ಕಲಿತು ಬಂದಿರೋ ಸರ್ ಅಂತ ನೀವು ಹೇಳಲೇಬೇಕು. ನೀವು ಹೇಳಿದ್ರೇನೆ ನಿಮ್ಗೆ ಅಲ್ಲಿ ಸ್ಥಾನಮಾನ, ಇಲ್ಲ ಅಂದ್ರೆ ನಿಮ್ಗಿಲ್ಲ. ದಯಮಾಡಿ ಇನ್ನು ಮುಂದಾದ್ರೂ ಲಘುವಾಗಿ JDS ಪಕ್ಷವನ್ನ ಮಾತನಾಡುವಂತದ್ದನ್ನ ನಿಲ್ಲಿಸಬೇಕು, ನಮ್ಮ ನಾಯಕರ ಬಗ್ಗೆ ಮಾತನಾಡುವಂತದ್ದನ್ನ ನಿಲ್ಲಿಸಬೇಕು ಅನ್ನೋ ಕಾಂಗ್ರೆಸ್ ನಾಯಕರು ಬಹಳಷ್ಟು ಜನರು ಬಹಳ JDS ಬಗ್ಗೆ ಬಹಳ ಹಗುರವಾಗಿ ಮಾತನಾಡುವಂಥದ್ದನ್ನ ನಾವು ನೋಡಿದ್ದೇವೆ. ಈ ಹಗುರವಾಗಿ ಯಾರ್ಯಾರು ಮಾತನಾಡ್ತಾರೆ ಇವರೆಲ್ಲರಿಗೂ ಕೂಡ ನಾನು ಒಂದು ಕಿವಿ ಮಾತನ್ನ ಹೇಳ್ತೇನೆ. JDS ಪಕ್ಷ ದೇಶಕ್ಕೆ ಪ್ರಧಾನಮಂತ್ರಿಗಳನ್ನ ಕೊಟ್ಟಿರ್ತಕ್ಕಂಥ ಪಕ್ಷ, ದೇಶಕ್ಕೆ ಕೇಂದ್ರ ಮಂತ್ರಿಗಳನ್ನ ಕೊಟ್ಟಿರ್ತಕ್ಕಂಥ ಪಕ್ಷ, ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಗಳನ್ನ ಕೊಟ್ಟಿರ್ತಕ್ಕಂಥ ಪಕ್ಷ, ಕರ್ನಾಟಕ ರಾಜ್ಯಕ್ಕೆ ಉಪಮುಖ್ಯಮಂತ್ರಿಗಳನ್ನ ಕೊಟ್ಟಿರ್ತಕ್ಕಂಥ ಪಕ್ಷ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೂರಾರು ಮಂತ್ರಿಗಳನ್ನ ಮಾಡಿರ್ತಕ್ಕಂಥ ಪಕ್ಷ, ಕರ್ನಾಟಕ ರಾಜ್ಯದಲ್ಲಿ ನೂರಾರು ಶಾಸಕರನ್ನ ಮಾಡಿರ್ತಕ್ಕಂಥ ಪಕ್ಷ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ವಿಧಾನ ಪರಿಷತ್ ಸದಸ್ಯರನ್ನ ಮಾಡಿರ್ತಕ್ಕಂಥ ಪಕ್ಷ, ಇವತ್ತು ಬೇರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಲಕ್ಷಾಂತರ ಕಾರ್ಯಕರ್ತರುಗಳನ್ನ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಮಾಡಿರ್ತಕ್ಕಂಥ ಪಕ್ಷ, ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳನ್ನ ಮಾಡಿರ್ತಕ್ಕಂಥ ಪಕ್ಷ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರುಗಳನ್ನ ಮಾಡಿರ್ತಕ್ಕಂಥ ಪಕ್ಷ, ಬೆಂಗಳೂರು ಮಹಾನಗರ ಪೌರರನ್ನ ಮಾಡಿರ್ತಕ್ಕಂಥ ಪಕ್ಷ. ಇವತ್ತು ಯಾರು ಕೂಡ ಹಗುರವಾಗಿ ಮಾತನಾಡಬಾರ್ದು. ಯಾರ್ಯಾರು ನೀವು ಕಾಂಗ್ರೆಸ್ ಪಕ್ಷದಿಂದ ನೀವು JDS ಪಕ್ಷದಿಂದ ಬಿಟ್ಟು ಬೇರೆ ಪಕ್ಷಗಳಿಗೆ ಹೋದಂತ ಸಂದರ್ಭದಲ್ಲಿ ಬೇರೆ ಪಕ್ಷದ ನಾಯಕರು ನಿಮ್ಮ ಹಿನ್ನೆಲೆ ಏನು, ನೀವು ಎಲ್ಲಿಂದ ಬಂದ್ರಿ ಅಂತ ಹೇಳಿದ್ರೆ, ಸರ್ ನಾನು JDS ಸ್ಕೂಲಿಂದ ಬಂದಿದ್ದೀನಿ ಸರ್, JDS ಸ್ಕೂಲಿಂದ ನಾನು ಪಾಠ ಕಲಿತು ಬಂದಿರೋ ಸರ್ ಅಂತ ನೀವು ಹೇಳಲೇಬೇಕು. ನೀವು ಹೇಳಿದ್ರೇನೆ ನಿಮ್ಗೆ ಅಲ್ಲಿ ಸ್ಥಾನಮಾನ, ಇಲ್ಲ ಅಂದ್ರೆ ನಿಮ್ಗಿಲ್ಲ. ದಯಮಾಡಿ ಇನ್ನು ಮುಂದಾದ್ರೂ ಲಘುವಾಗಿ JDS ಪಕ್ಷವನ್ನ ಮಾತನಾಡುವಂತದ್ದನ್ನ ನಿಲ್ಲಿಸಬೇಕು, ನಮ್ಮ ನಾಯಕರ ಬಗ್ಗೆ ಮಾತನಾಡುವಂತದ್ದನ್ನ ನಿಲ್ಲಿಸಬೇಕು ಅನ್ನುವಂತ ಈ ಸಂದರ್ಭದಲ್ಲಿ ಈ ಒಂದು ಕಿವಿ ಮಾತು ಲಘುವಾಗಿ ಮಾತನಾಡುವಂತವ್ರಿಗೆ ಈ ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಕಳೆದ 2023ರಲ್ಲಿ ಏನು ಗ್ಯಾರಂಟಿಗಳ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಸ್ಥಾಪನೆಯಾಯಿತು. ಇವತ್ತು ಕಳೆದ 15-20 ದಿವಸಗಳ ಹಿಂದೆ ಹಾವೇರಿಯಲ್ಲಿ ಆ ಒಂದು 1000 ದಿನಗಳ ಸಮಾವೇಶ ಅಂತ ಮಾಡಿದ್ರು. ಆ 1000 ದಿನಗಳ ಸಮಾವೇಶ ಏನಪ್ಪಾ ಇವ್ರ ಸಾಧನೆ ಅಂತ ಹೇಳಿದ್ರೆ, SC/ST ಕಲ್ಯಾಣಕ್ಕಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ತೆಲಂಗಾಣಕ್ಕೆ ಕಳಿಸಿರ್ತಕ್ಕಂಥದ್ದು ಇವ್ರದ್ದು ದೊಡ್ಡ ಸಾಧನೆ. TSPಯಲ್ಲಿ ಇಟ್ಟಿರ್ತಕ್ಕಂಥ TSPಯಲ್ಲಿ ಇಟ್ಟಿರ್ತಕ್ಕಂಥ ಹಣ ಯಾವುದು SC/ST ಕಲ್ಯಾಣಕ್ಕಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಗ್ಯಾರಂಟಿಗಳಿಗೆ ಬರೆಸಿರ್ತಕ್ಕಂಥದ್ದು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು 8 ಲಕ್ಷ ಕೋಟಿ ಸಾಲ ಇದೆ. ಬಹುಶಃ ಈ ಬಡ್ಜೆಟ್ ಆದ ನಂತರ 1,16,000 ಕೋಟಿ, ಬಹುಶಃ ಒಟ್ಟು ಈ ಮಾರ್ಚ್ ಏಪ್ರಿಲ್ ತಿಂಗಳು ಕಳೆದ್ರೆ ನಮ್ಮ ಮೇಲೆ ಇರ್ತಕ್ಕಂಥ ಸಾಲ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಸಾಲ 9,16,000 ಕೋಟಿ ಇವತ್ತು ಸಾಲ ಆಗುತ್ತೆ. ಬಹುಶಃ ನಮ್ಮ ಪ್ರತಿ ವರ್ಷಕ್ಕೆ ನಾವು ಕಟ್ತಕ್ಕಂಥ ಬಡ್ಡಿ ಎಷ್ಟು ಅಂತ ಹೇಳಿದ್ರೆ 1 ಲಕ್ಷ ಕೋಟಿ ಇವತ್ತು ನಾವು ಬಡ್ಡಿ ಕಟ್ತಾ ಇದ್ದೇವೆ. ಇಂಥ ಸರ್ಕಾರಗಳು ಕ್ಷಣ ಮಾತ್ರ ಕೂಡ ಇರಬಾರ್ದು. ಬಹುಶಃ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಈ ಸೇರ್ಪಡೆ ಆಗಿದೆ. ಇಡೀ ಕರ್ನಾಟಕ ರಾಜ್ಯಕ್ಕೆ ಇದು ಪ್ರಚಾರ ಆಗುತ್ತೆ, ಒಳ್ಳೆ ದೊಡ್ಡ ಪ್ರಮಾಣದಲ್ಲಿ ಸಂಘಟನೆ ಆಗುತ್ತೆ. ಬಹುಶಃ ಮುಂದಿನ 2028ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಒಂದು ಸಂಕಲ್ಪವನ್ನ ಮಾಡಬೇಕು. NDA ಸರ್ಕಾರವನ್ನ ಸ್ಥಾಪನೆ ಮಾಡ್ತೀವಿ ಅನ್ನುವಂತ ಒಂದು ಸಂಕಲ್ಪವನ್ನ ಈ ಒಂದು ಸುಸಂದರ್ಭದಲ್ಲಿ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡೋಣ. ಕರ್ನಾಟಕ ರಾಜ್ಯದಲ್ಲಿ NDA ಸರ್ಕಾರವನ್ನ ಸ್ಥಾಪನೆ ಮಾಡೋಣ ಮತ್ತು ಕುಮಾರಣ್ಣವರು NDA ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನುವಂತ ಒಂದು ಘೋಷಣೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮಾಡಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತಾ, ಇನ್ನೂ ಅನೇಕರು ಬಹಳ ಟೈಮ್ ಆಗಿದೆ, ಇನ್ನು ನಮ್ಮ ನಾಯಕರೆಲ್ಲರೂ ಕೂಡ ಮಾತನಾಡಬೇಕು. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಇಷ್ಟಕ್ಕೆ ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ವಿಜಯ್ ಕುಮಾರ್ ಜೊತೆಯಲ್ಲಿ ಯಾವ್ಯಾವ ರೀತಿ ಸಂಘಟನೆ ಮಾಡಬೇಕು, ಏನೇನು ಮಾಡಬೇಕು, ಎಲ್ಲ ರೀತಿಯಲ್ಲಿ ಕೂಡ ಚರ್ಚೆಗಳನ್ನು ಮಾಡ್ತೇವೆ. ಬಹುಶಃ ಇದಕ್ಕೆ ಹೆಚ್ಚು ಕಾರಣಕರ್ತರು ನಮ್ಮ ಮಾಲೂರು ವಿಧಾನಸಭಾ ಕ್ಷೇತ್ರದ ನಮ್ಮ ಯುವ ನಾಯಕರಾದಂಥ ರಾಮೇಗೌಡರು, ರಶ್ಮಿ ಅಕ್ಕವರು, ಇವರೆಲ್ಲರ ಕೂಡ ಬಹಳಷ್ಟು ದಿನಗಳಿಂದ ವಿಜಯ್ ಕುಮಾರ್ ಅವರನ್ನ ನಮ್ಮ ಪಕ್ಷಕ್ಕೆ ಕರೆ ತರಬೇಕು ಅಂತ ಹೇಳಿ ನಿಜವಾಗ್ಲೂ ಕೂಡ ಅದು ಯಶಸ್ಸಾಗಿದೆ, ಒಳ್ಳೇದಾಗುತ್ತೆ. ನೀವ್ಯಾರು ಕೂಡ ಚಿಂತೆ ಮಾಡಬೇಡಿ. ಮತ್ತೊಮ್ಮೆ ನಿಮ್ಗೆ ಹೇಳ್ತೇನೆ, ರಾಜಕೀಯವಾಗಿ ಶಕ್ತಿಯನ್ನ ತುಂಬುತ್ತೇವೆ. ಮುಂದಿನ ದಿನಗಳಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಳ್ಳೆ ಗಳಿಗೆ ಕೂಡಿ ಬರುತ್ತೆ ಅನ್ನುವಂತ ಮಾತನ್ನ ಮತ್ತೊಮ್ಮೆ ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.